ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೃಹಲಕ್ಷ್ಮಿ ಅಪ್ಡೇಟು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಕೆಲವೊಂದಷ್ಟು ಜನ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸ್ತಾನೆ ಇದ್ದೀರಾ. ಅದಕ್ಕೆಲ್ಲನೂ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಹಣ ಬರೋದಕ್ಕೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಬೇಕಾಗುತ್ತೆ. ಹೌದು, ಗೃಹಲಕ್ಷ್ಮಿಯ ಯೋಜನೆ ಹಣ 11-12ನೇ ಕಂತಿನ ಹಣ ಅಂತೂ ಇಂತೂ ಸರ್ಕಾರದವರು ಜನಕ್ಕೆ ಹೊಟ್ಟೆ ಊರಿಸೋ ಅಥವಾ ಲೇಟ್ ಮಾಡೋ ಏನೋ ಒಂದು ಮಾಡಿ ಇವಾಗ ಹಣ ತಲುಪೋ ಥರ ಮಾಡ್ತಾ ಇದ್ದಾರೆ. ಇವತ್ತು ತಾರೀಕು ಆಯಿತು 11. ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಲೇ ಇಲ್ಲ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದೆ. 14 ಜಿಲ್ಲೆಗಳಿಗೆ ಹಣನ ಫಸ್ಟು ಮೊದಲೇ ಕಂತಿನ ಹಣನ ಇವಾಗ ಕಳಿಸ್ತಾ ಇದ್ದಾರೆ, ಅಂದರೆ ಹಂತವಾಗಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ 14 ಜಿಲ್ಲೆಗಳಲ್ಲಿ ನೀವೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಕೂಡ ತಿಳಿಸಿ. ಯಾವ ವಿಡಿಯೋ ಅದು 14ನೇ ಜಿಲ್ಲೆ ಹಾಕಿದ್ದು ಅಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿದ್ದು. ಹಾಗೆಯೇ ಈಗ ಸಾಕಷ್ಟು ಜನ ಕಮೆಂಟ್ನ ಹಾಕ್ತಾಯಿದ್ದೀರಾ, ಬೆಂಗಳೂರು ನಗರ ಬರ್ತಾ ಇಲ್ಲ, ಆಮೇಲೆ ಮೈಸೂರಲ್ಲೂ ಕೆಲವೊಂದಷ್ಟು ಜನರಿಗೆ ಬಂದಿಲ್ಲ, ಕೆಲವೊಂದು ಸ್ಪೆಸಿಫಿಕ್ ಜಿಲ್ಲೆಗಳಿಗೆ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ನ ಹಾಕ್ತಾಯಿದ್ದೀರಾ. ಈಗ ನಿಮಗೆ ಸ್ಪಷ್ಟನೆ ಕೊಡೋದಾದರೆ 11ನೇ ಕಂತಿನ ಹಣ ಮಾತ್ರ ಈ ಬಾರಿ ನಿಮಗೆ ಬರ್ತಾ ಇರುವಂಥದ್ದು. 4,000 ಏನು ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಅದು ಬರ್ತಿಲ್ಲ. ಆದರೆ 2,000 ಜೂನ್ ತಿಂಗಳ ಹಣ ಮಾತ್ರ ಬರ್ತಾ ಇರುವಂಥದ್ದು. ಇದು ಕೋಟ್ಯಾಂತರ ಮಹಿಳೆಯರು ಇರೋದ್ರಿಂದ ಹಂತವಾಗಿ ನಿಮಗೆ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ನಿಮಗೆ ಖಂಡಿತ ಬರೋದಿಲ್ಲ. ನಿಮಗೆ ಸೋಮವಾರ ಮಂಗಳವಾರದಷ್ಟೊತ್ತಿಗೆ ನಿಮಗೆ ಯಾರ್ಯಾರಿಗೆ ಅಮೌಂಟ್ಗಳು ಪೆಂಡಿಂಗ್ ಇದೆ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಯಾಕೆ ಅಂದರೆ ಇವಾಗ ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ ವರ್ಕಿಂಗು ಕಮ್ಮಿ ಇರುತ್ತೆ. ಸೊ ನಿಮಗೆ ಮಂಡೇ ಮೇಲೇ ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ಗಳಿದೆ ಆ ಅಮೌಂಟು ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಹಾಗೆ ನಿಮಗೆ ಜುಲೈ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಅದನ್ನು ಕೂಡ ಮುಂದಿನ 10 ದಿನಗಳಲ್ಲಿ ನಿಮಗೆ ಜುಲೈ ತಿಂಗಳ ಹಣನೂ ಕೂಡ ಹಾಕ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಇನ್ನು ಚಿಂತೆ ಮಾಡೋದು ಬೇಡ. ಈ ಫಸ್ಟು 11ನೇ ಕಂತಿನ ಹಣನ ಕಂಪ್ಲೀಟಾಗಿ ಸಾರ್ಟ್ಔಟ್ ಮಾಡಿಬಿಡ್ತಾರೆ, ಎಲ್ಲರ ಖಾತೆಗೂ ಜಮಾ ಮಾಡಿಬಿಡ್ತಾರೆ. ನಂತರ ನಿಮಗೆ 12ನೇ ಕಂತಿನ ಹಣ ಏನು 2,000 ರೂಪಾಯಿ ಜುಲೈ ತಿಂಗಳ ಹಣ ಪೆಂಡಿಂಗ್ ಇದೆ ಅದನ್ನು ಸಹ ಕೊಡ್ತಾರೆ. ಸೊ ಈ ಆಗಸ್ಟ್ ತಿಂಗಳೊಳಗಡೆ ನಿಮಗೆ 4,000 ಏನು ಬರಬೇಕಾಗಿತ್ತು ಅದು ನಿಮ್ಮ ಕೈಗೆ ತಲುಪುತ್ತೆ ಖಂಡಿತವಾಗಲು. ಸೊ ಇವಾಗ ನೀವು ಎಲ್ಲೂ ಹೋಗೋದು ಬೇಡ, ಯಾರನ್ನೂ ಭೇಟಿಯಾಗೋದು ಬೇಡ, ಅಥವಾ ಸೇವಾ ಕೇಂದ್ರಗಳಿಗೆ ಹೋಗಿ ವಿಚಾರ ಮಾಡೋದು ಬೇಡ. ಆಟೋಮೆಟಿಕ್ಕಾಗಿ ಮುಂದಿನ ವಾರದಿಂದ, ಅಂದರೆ ವರ್ಕಿಂಗ್ ಡೇಸಲ್ಲಿ ಇರೋದ್ರಿಂದ ಬ್ಯಾಂಕ್ಗಳಲ್ಲಿ ಸ್ವಲ್ಪ ತಡ ಆಗುತ್ತೆ ಹಾಲಿಡೇಸ್ ಇದ್ದಾಗ. ಸೊ ವರ್ಕಿಂಗ್ ಡೇಸಲ್ಲಿದ್ದಾಗ ನಿಮ್ಮ ಅಕೌಂಟಿಗೆ ಆದಷ್ಟು ಬೇಗ ಅದು ಪುಷ್ ಆಗುತ್ತೆ. DBTಯಿಂದ ಹಾಕಿದರೆ ನಿಮ್ಮ ಖಾತೆಗೆ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಯಬೇಕು. ಮುಂದಿನ ವಾರದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ 12ನೇ ಕಂತಿನ ಹಣ ಇನ್ನು 10 ದಿನದಲ್ಲಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವು ಲೈಕ್ ಮಾಡಿ. ಯಾವ ಜಿಲ್ಲೆಯವರು ಅಂತ ಹೇಳಿ ನಿಮಗೆ ಹಣ ಬಂದಿಲ್ವಾ ಅಂತಲೂ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ಅಪ್ಡೇಟೊಂದಿಗೆ. ನಮಸ್ಕಾರ.